ಹಾಯ್! ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಪಡುಬಿದ್ರಿಯಿಂದ ಉಡುಪಿಗೆ ಹೋಗ್ತಾ ಇದ್ದೇನೆ. ಸೊ ಉಡುಪಿಗೆ ಏನು ಸ್ಪೆಷಲ್ ಅಂತ ಹೇಳಿದರೆ, ಇವತ್ತು ಸಂಡೇ ಆಗಿತ್ತು. ಸೊ ಹಾಗೆ ಸ್ವಲ್ಪ ತಿರುಗಾಡು ಅಂತ ಹೇಳಿ ಕರಾವಳಿ ಬೈಪಾಸ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಏನು ಸ್ಪೆಷಲ್ ಹೇಳಿದರೆ ಇದೆ ನೋಡಿ, ಕರಾವಳಿ ಬೈಪಾಸಲ್ಲಿ ಉಡುಪಿ ಉತ್ಸವ ನಡೀತಾ ಇದೆ. ಸೊ ಹಾಗಾಗಿ ನಾನು, ಹಸ್ಬೆಂಡ್ ಹಾಗೆ ನನ್ನ ಮಗ 3 ಜನರು ನಾವಿವತ್ತು ಹೊರಟಿದ್ವಿ. ಸೊ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ನೋಡಿ, ಪಾರ್ಕಿಂಗ್ ಲಾಟಲ್ಲಿ ಆಲ್ರೆಡಿ ಫುಲ್ ಆಗ್ತಾ ಬಂದಿದೆ. ಸೊ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಅಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ. ಎಂಟ್ರೆನ್ಸಲ್ಲೇ ಬರಬೇಕಾದ್ರೆ 2 ಆನೆ ನಿಂತಿತ್ತು ನೋಡಿ, ಸ್ಟ್ಯಾಚು ಹಾಕಿದ್ರು. ನೋಡಬೇಕಾದ್ರೆ ಅದು ರಿಯಲ್ ಆನೆ ಥರನೇ ಕಾಣ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅಲ್ಲಿ ಒಂದು ಸಣ್ಣ ಪಾಪುನೂ ನಿಂತಿತ್ತು ನೋಡಿ, ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ಫೋಟೋಸ್ಗೆ. ಸೊ ಹಾಗಾದರೆ ಒಳಗಡೆ ಹೋಗಬೇಕಲ್ಲ, ಒಳಗಡೆ ಹೋಗಬೇಕಂತ ಹೇಳಿದರೆ ನಾವಿಲ್ಲಿ ಟಿಕೆಟ್ ಮಾಡಬೇಕು. ಸೊ ಟಿಕೆಟ್ ಕೌಂಟರಿಗೆ ಹೋಗುವ, ಟಿಕೆಟ್ ಮಾಡೋಣ. ಪರ್ ಹೆಡ್ ಮೋರ್ ದೆನ್ ಆಫ್ಟರ್ 5 years 100 rupees ಪರ್ ಹೆಡ್ಡಿಗೆ. ಸೊ ಫೈನಲಿ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಹೋಗುವ, ಒಳಗಡೆ ನೋಡ್ಕೊಂಡು ಬರೋಣ. ನೋಡಿ ಎಂಟ್ರೆನ್ಸ್. ನಾವೀಗ ರೀಚ್ ಆದದ್ದು ಇಲ್ಲಿ ಯುರೋಪಿಯನ್ ಸಿಟಿಗೆ. ಹೇಗಿದೆ ನೋಡೋಣ ಬನ್ನಿ ಒಳಗಡೆ ಹೋಗ್ಬಿಟ್ಟು. ನಾನೀಗ ಬಂದದ್ದು ಉಡುಪಿಯಲ್ಲಿರುವ ಯುರೋಪಿಯನ್ ಸಿಟಿ ಒಳಗಡೆ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲಿ ಬೇಕಾದರೂ ನಾವು ಫೋಟೋ ಶೂಟ್ ಮಾಡ್ಕೊಳ್ಬೋದು. ಯಾಕೆಂತ ಹೇಳಿದರೆ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು, ನಿಂತ್ಕೊಂಡು ಕೂಡ ಫೋಟೋ ಶೂಟಿಂಗ್ ಎಲ್ಲ ಮಾಡ್ಬೋದು. ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಹಾಗೆಯೇ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದಿದ್ವಿ. ತುಂಬ ಚೆನ್ನಾಗಿದೆ ನೋಡಿ ಯುರೋಪಿಯನ್ ಸಿಟಿ. ಯುರೋಪ್ಗೆ ಹೋಗೋದನ್ನೇ ನಾವು ಇಲ್ಲೇ ನೋಡ್ತಾ ಇದ್ದೇವೆ ನೋಡಿ. ಹಾಗೆ ಇಲ್ಲಿ ನಿಂತ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡೆ. ಮರ್ಮೈಡ್ ನೋಡಿ ಇಲ್ಲಿ ಬಂಡೆ ಮೇಲೆ ಕೂತಿದ್ದಾಳೆ. ಹಾಗೆಯೇ ಇಲ್ಲಿ ರಾಜಸ್ಥಾನ್ ಜ್ಯುವೆಲರ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ರಿಯಲ್ ಸ್ಟೋನ್ಸ್ ಥರನೇ ಇದ್ದಿತ್ತು. ಹಾಗೆ ಆನೆ ಸ್ಟ್ಯಾಚ್ಯೂಸ್ ಎಲ್ಲ, ಬ್ಯಾಂಗಲ್ಸ್ ಮತ್ತು ಬ್ಯಾಗ್ಸ್ ಎಲ್ಲ ಇದ್ದಿತ್ತು. ತುಂಬ ಕಡಿಮೆ ರೇಟಲ್ಲಿ ಕೂಡ ಇದ್ದಿತ್ತು. ಚೆನ್ನಾಗಿದೆ ನೋಡಲಿಕ್ಕೆ ಕೂಡ. ಹಾಗೆ ನೋಡ್ಕೊತ ನಾವು ಮತ್ತೆ ಒಳಗಡೆ ಏನೇನೆಲ್ಲ ನೋಡುವ ಅಂತ ಹೇಳಿ ಹೋದ್ವಿ. ಕೆಲವರೆಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ರು. ಅಂದರೆ ಇದೆಲ್ಲ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ನೋಡಿ, ಸೀನ್ರೀಸ್ ಎಲ್ಲ. ಸೊ ನೋಡಿ ಇಲ್ಲಿ ಬರ್ತಾ 2 ಸೈನಿಕರು ನಿಂತಿದ್ದಾರೆ. ಕುದುರೆ ಮೇಲೆ ರಾಜನು ಕೂತಿದ್ದಾನೆ. ಯುದ್ಧಕ್ಕೆ ಹೊರಟಾಗಿತ್ತು ನೋಡಿ. ಕಡಪಾಡಿಂದ ಹೋಗ್ಬೇಡಿ, ಬ್ಲಾಕ್ ಉಂಟಾಯ್ತಾ, ಈಚೆ ಒಳಗಡೆಯಿಂದ ಹೋಗಿ. ಇಲ್ಲಿ ನೋಡಿ ಒಂದು ನವಿಲಿದ್ದು ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ. ಫೋಟೋಶೂಟಿಗೆಲ್ಲಂತೂ ತುಂಬ ಚಂದ ಅನ್ನಿಸ್ತದೆ ಆಯಿತಾ. ಇಲ್ಲಿ ನೋಡಿ ಬಾಹುಬಲಿ ಕೂಡ ಕೂತಿದ್ದಾನೆ ನೋಡಿ. ಸೊ ನಾವಿಲ್ಲಿ ಬಂದದ್ದು ಇಲ್ಲಿ ಮರ್ಮೇಡ್ ಮತ್ಸ್ಯಕನ್ಯೆ ನೋಡಲಿಕ್ಕೆ ನೋಡಿ. ಇದೊಂದು ಈ ಸಲ ಹೊಸದಾಗಿ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಡೈವ್ ಮಾಡ್ತಾ ಇದ್ದಾರೆ, ಚಂದ ಉಂಟಲ್ಲ ನೋಡಿ. ಹಾರ್ಟ್ ಎಲ್ಲ ಕೊಡ್ತಾ ಇದ್ದಾರೆ, ಕಿಸ್ ಮಾಡ್ತಾ ಇದ್ದಾರೆ. ವಾವ್, ಸೂಪರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ರಾಜಸ್ಥಾನಿದ್ದು ಪಿಕಲ್ಸ್ ಎಲ್ಲ ಇದ್ದಿತ್ತು, ತುಂಬಾ ಚೆನ್ನಾಗಿತ್ತು.
ಹಾಗೆಯೇ ಮಕ್ಕಳದ್ದು ಆಟ ಸಾಮಾನು ಕೂಡ ನಮ್ಮನೇಲಿ ಮಗು ಯಾರಿಲ್ಲ, ನಮ್ಮನೇಲಿ ಇರೋದೇ ಕುಂಟಿಕೋಣ. ಸೊ ಹಂಗಾಗಿ ತಗೊಳ್ಳಿಲ್ಲ. ಮತ್ತು ಬೇರೆ ಕಡೆ ಜಾತ್ರೆಯಲ್ಲೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ನನಗೆ ಚೀಪ್ ಅಂತಲೇ ಅನ್ನಿಸ್ತು. ಐಟಮ್ಸಿಗೆಲ್ಲ ಎಲ್ಲದಕ್ಕೂ ಕೂಡ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಅಂತ ಕಾಣಿಸ್ತಾ ಇತ್ತು. ಜಾತ್ರೆಯಲ್ಲೆಲ್ಲಾದರೆ ತುಂಬ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಇಲ್ಲಿ 20-30 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಸಿಗ್ತಾಯಿತ್ತು. ಹಾಗೆಯೇ ಇಲ್ಲಿ ಸ್ಪೈಸ್ ಐಟಮ್ಸ್ ಕೂಡ ಇದ್ದಿತ್ತು, ಮಸಾಲೆ ಪೌಡರ್ಸ್ ಎಲ್ಲ ತಗೊಳ್ಳೋರಿಗೆಲ್ಲ. ಹಾಗೆ ಇಲ್ಲಿ ಬ್ಯಾಗ್ ಶಾಪಿಗೆ ಬಂದ್ವಿ. ಬ್ಯಾಗ್ ಶಾಪಲ್ಲಿ ತುಂಬ ಕಡಿಮೆ ಇದೆ ಆಯಿತಾ. ಒಂದು ರಾಜಸ್ಥಾನ್ ಬ್ಯಾಗ್ ನೋಡಿದೆ, ಚೆನ್ನಾಗಿತ್ತು. 250 ಅಂತೆ ಬರೀ, ಬಟ್ ನಾನು ತಗೊಳ್ಳಿಲ್ಲ. ತುಂಬ ಚೆನ್ನಾಗಿದ್ದಿತ್ತು. ಹಾಗೆ ನನಗೊಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಲೈಕ್ ಆಯಿತು. ಸೊ ಇದು ಬ್ಲ್ಯಾಕ್ ಕಲರ್ ಬ್ಯಾಗ್ ನನಗೆ ತುಂಬಾ ಲೈಕ್ ಆಯಿತು. ಬರೀ 200 ರುಪೀಸ್ ಆಯಿತಾ. ಬಟ್ ನನ್ನ ಹತ್ರ ಆಲ್ರೆಡಿ ಈ ಥರದ್ದು ಬ್ಯಾಗ್ ಉಂಟು, ಮತ್ತು ನಾನು ಯೂಸ್ ಮಾಡಲ್ಲ. ಸೊ ಮತ್ತು ಸುಮ್ಮನೆ ತಗೊಂಡು ಯಾಕೆ ಡಂಪ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಪರ್ಚೇಸ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು ಆಯಿತಾ. ತಗೊಳ್ಳೋರೆಲ್ಲ ತಗೋಬೋದು, ತುಂಬ ಜಾಸ್ತಿ ರೇಟ್ ಇಲ್ಲ. ಹಾಗೆ ಇಲ್ಲಿ ಗ್ಲಾಸ್ ತಗೊಳ್ಳೋಣ ಅಂತ ಹೇಳ್ಕೊಂಡು ಬಂದ್ವಿ. 100 ರುಪೀಸಿಗೆಲ್ಲ ಗ್ಲಾಸಸ್ ಎಲ್ಲ ಇದ್ದಿತ್ತು. ಹಾಕೊಂಡೆಲ್ಲ ನೋಡಿದೆ, ನನಗೇನು ಇಷ್ಟು ಚೆಂದ ಕಾಣಲಿಲ್ಲ ಅದು. ಕಡೆಗೆ ಇಲ್ಲಿ ಸ್ಪೈಸಸ್ ಎಲ್ಲ ಇದ್ದಿತ್ತು ಆಯಿತಾ, ಜೈಪುರ್ನವರದ್ದು ತುಂಬ ಚೆನ್ನಾಗಿದ್ದಿತ್ತು. ಸೊ ಯಾರಿಗಾದ್ರೂ ಪರ್ಚೇಸ್ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಫ್ಯಾನ್ಸಿ ಐಟಮ್ಸ್ ನೋಡಿ, ಇದೆಲ್ಲ ಇದು ಫ್ಯಾನ್ಸಿ ಬೆಲ್ಟ್ಸ್ ಎಲ್ಲ ಬರೀ 100 ರುಪೀಸ್ ಆಯಿತಾ. ಮತ್ತು ಇದು ಹೇರ್ ಆಕ್ಸೆಸರೀಸ್ ಅದಕ್ಕೂ ಕೂಡ 100 ರುಪೀಸ್ನೇ. ಜುಮ್ಕಾಸ್ ಎಲ್ಲ ಇಯರ್ ಕ್ಲಿಪ್ಸ್ ಏನೇ ತಗೊಳ್ಳಿ ಬರೀ 20-30 ರುಪೀಸಲ್ಲಿ ಸಿಗ್ತಾಯಿತ್ತು. ಜುಮ್ಕಾಸ್ ಎಲ್ಲ 100 ರುಪೀಸ್ 120 ಆ ಥರ ರೇಂಜಸ್ಸಲ್ಲ. ನಾನು ಕೂಡ ಕೆಲವೊಂದು ಜ್ಯುವೆಲರ್ಸ್ ತಗೊಂಡೆ. ಹಾಗೆಯೇ ಇಲ್ಲಿ ರಾಜಸ್ಥಾನ್ ಕಪ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಿತ್ತು. ಆಲ್ಮೋಸ್ಟ್ ಇಲ್ಲಿ ರಾಜಸ್ಥಾನ್ ಐಟಮ್ಸ್ ಎಲ್ಲ ಜಾಸ್ತಿನೇ ಇದ್ದಿತ್ತು ಆಯಿತಾ. ಮ್ಯಾಟ್ಸ್ ಎಲ್ಲ ಮತ್ತು ಫ್ಲೋರ್ ಮ್ಯಾಟ್, ಕಾರ್ಪೆಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಈ ಕಡೆ ಹೊರಗಡೆ ಬಂದ್ವಿ. ಇಲ್ಲಿ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಮಾಡಿದರು. ಅಲ್ಲಿ ಬರಬೇಕಾದ್ರೆ ಒಂಥರ ಚಳಿ ಆಗ್ತಾ ಇದ್ದಿತ್ತು. ಇದು ಹೊಸದೇ ಮಾಡಿದ್ದು ಈ ಸರ್ತಿ ಉಡುಪಿ ಉತ್ಸವದಲ್ಲಿ, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ ಕೂಡ. ನಾವು ಸ್ವಲ್ಪ ಬೇಗ ಬಂದ್ರಿಂದ ಅಷ್ಟೇ ನೈಟ್ ಆಗುವಾಗ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ರಿಯಲ್ ವಾಟರ್ ಥರನೇ ಕಾಣ್ತಾ ಇತ್ತು ನೋಡಬೇಕಾದ್ರೆ. ಹಾಗೆ ಇಲ್ಲಿ ಗೇಮ್ಸ್ ಎಲ್ಲ ಆಗ್ತಾ ಇತ್ತು. ಸೊ ಗೇಮ್ಸ್ ಆಡೋಣ ಅಂತ ಹೇಳಿ ಬಂದ್ವಿ. ಸುಮಾರು ಗೇಮ್ಸ್ ಎಲ್ಲ ಇದ್ದಿತ್ತು ಇಲ್ಲಿ, ಶೂಟ್ ಮಾಡೋದೆಲ್ಲ. ಬಾಲ್ ಹೊಡಿಬೇಕು, ಬಾಲ್ ಹೊಡೆದ್ರೆ ಅದು ಬಿತ್ತರೆ ನಮಗೆ ಪ್ರೈಸಸ್ ಸಿಗ್ತಾಯಿತ್ತು. ಸೊ ನಾವು ಗೋಲಿ ಹಾಕೋದು ತಗೊಂಡ್ವಿ. 6 ಬಾಲ್ ಸಿಕ್ಕಿತ್ತು. 6 ಬಾಲ್ 60 ರೂಪಾಯಿಗೆ. ಬಟ್ ನಮಗೆ ಸಿಕ್ಕಿತ್ತು ಓನ್ಲಿ ಸೋಪ್ ಡಿಶ್. ನೋಡಿ ಇದೆ ಸೋಪ್ ಡಿಶ್. ಸೋಪ್ ಇಡಲಿಕ್ಕೆ ಆಗ್ತದೆ. 60 ರೂಪಾಯಿಗೆ 20 ರೂಪಾಯಿದು ಸೋಪ್ ಡಿಶ್. ಹಾಗೆ ನಾವಿಲ್ಲಿ ಸ್ಕೇರಿ ಹೌಸ್ಗೆ ಬಂದ್ವಿ. ನೋಡಿ ಸ್ಕ್ಯಾರಿ ಹೌಸ್ ಅಷ್ಟೇನು ಸ್ಕೇರಿ ಅನಿಸಿಲ್ಲ.
ನೋಡಿ ಇಲ್ಲಿ ನಮಗೆ ಸ್ಕೇರಿ ಮಾಡ್ತಾಯಿದ್ರು, ಬಟ್ ನಾವೇ ಅವರಿಗೆ ಸ್ಕೇರ್ ಮಾಡೋ ಹಾಗೆ ಆಗಿತ್ತು. ಅಷ್ಟೇನು ಹೆದರಿಕೆ ಅನಿಸಿಲ್ಲ. ನೋಡಿ ಇಲ್ಲಿ ಒಬ್ಬ ಮಾತ್ರ ರಿಯಲ್ ಮನುಷ್ಯ ಇದ್ದ, ನೋಡಿದವರಿಗೆಲ್ಲ ಬೊಮ್ ಬೊಮ್ ಅಂತ ಇದ್ದ. ಫೈನಲ್ ನಾವು ಸ್ಕೆರಿ ಹೌಸಿಂದ ಹೊರಗಡೆ ಬಂದ್ವಿ. ಹಾಗೆ ಇಲ್ಲಿ ಇವನು ಮಗನಿಗೆ VR ಹೆಡ್ಸೆಟ್ ಯೂಸ್ ಮಾಡುವ ಅಂತ ಹೇಳ್ದ. ಸೊ ಅವನಿಗೆ ಹಾಕಿದ್ವಿ. ಅವನಿಲ್ಲಿ ಡಾನ್ಸ್ ಮಾಡ್ತಾ ಇದ್ದಾನೆ ಅದನ್ನು ಹಾಕಿಬಿಟ್ಟು. ಅವನು ಸೆಲೆಕ್ಟ್ ಮಾಡಿದ ಆ್ಯಕ್ಚುಲಿ ಗ್ಲಾಸ್ ಬ್ರಿಡ್ಜ್ ಅಂತೆ. ಗ್ಲಾಸ್ ಬ್ರಿಡ್ಜಲ್ಲಿ ಹೋಗುವಾಗ ಅವನಿಗೆ ಏನೇನೆಲ್ಲ ಆಗ್ತಾಯಿತ್ತು, 4 ಸುತ್ತು ತಿರುಗ್ತಾ ಇದ್ದ ನೋಡಿ. ಮತ್ತು ಹಿಂದೆ ಮುಂದೆ ಎಲ್ಲ ಕಾಣ್ತಾ ಇದ್ದ ನೋಡಿ. ಅದು ಎಂತ ಕಾಣ್ತಾ ಇದ್ನ ಅಂತ ಗೊತ್ತಿಲ್ಲ. ಕೇಳಿದ್ರಲ್ಲಿ ಚೈನೀಸ್ ಒಬ್ಬ ಹುಡುಗ ನಿಂತು ನೋಡ್ತಾ ಇದ್ದ ನನಗೆ. ನೋಡಿ ಹಿಂದೆಲ್ಲ ತಿರುಗ್ತಾ ಇದ್ದಾನೆ. ಎಲ್ಲಿ ತಿರುಗ್ತಾ ಇದ್ದಿ ಮಾರಾಯ, ನಾನು ನಿಂತ್ಕೊತಾರೆ. ಕಡೆಗೆ ನಾವಿಲ್ಲಿ ಆಟ ಆಡಲಿಕ್ಕೆ ಅಂತ ಬಂದ್ವಿ. ಯಬ್ಬ, ನನ್ನ ಮಗ ಅಂತೂ ಫುಲ್ ಹೆದರೇ ಬಿಟ್ಟಿದ್ದ ಆಡೋದನ್ನು. ಇದರಲ್ಲಿ ಕೂತ ಮೇಲೆ ಅವನನ್ನು ನೋಡಿಬಿಟ್ಟು ನಾನು ಕೂಡ ಫುಲ್ ಅಪ್ಸೆಟ್ ಆಗಿ ಹೋದೆ. ಫೈನಲಿ ಅದರಲ್ಲಿ ಕೂತ್ಕೊಂಡು ಹೋಗಿ ಕೆಳಗೆ ಬಂದ್ವಪ್ಪ. ಅವನಿಗೆ ಹೊಟ್ಟೆ ಒಳಗೆಲ್ಲ ಕಬಡ್ಡಿ ಆಡಿದಾಗೆ ಆಯ್ತಂತೆ. ಅವನಿಗೆ ನೋಡಿ ನನಗೂ ಹಾಗೆ ಅನ್ನಿಸ್ತಪ್ಪ, ಯಪ್ಪ ಯಾಕಾದರೂ ಹೋದ್ನ ಇವನಿಗೆ ಕರ್ಕೊಂಡು ಅಂತೇಳಿ ಅನ್ನಿಸ್ತು ಬಿಟ್ಟು ನನಗೆ. ಜನ ಸಿಕ್ಕಾಪಟ್ಟೆ ಆದ್ರೆ ಇವಾಗ ನಾವು ಹೋಗಬೇಕಾದ್ರೆ ಸ್ವಲ್ಪ ಇದು, ಇವಾಗ ಕತ್ಲೆ ಆಯ್ತಲ್ಲ ತುಂಬ ಜನ ಬರ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್. ಮತ್ತು ಸಂಡೇ ಕೂಡ. ಸೊ ಇದು ನೋಡಿ ಅಂತ ಇದರಲ್ಲಿ ಕೂಡ ಕೂತಿದ್ದಾರೆ. ನನಗನ್ಸಿತ್ತು ನಮಗೆ ಆ ಬೋಟಲ್ಲಿ ಕೂತೇ ಸುಸ್ತಾಯಿತು, ಮತ್ತು ಇದರಲ್ಲಿ ಹೆಂಗೆ ಕೂತ್ಕೊಳ್ತಾರಪ್ಪ ಇವರೆಲ್ಲ ಅಂತ ಹೇಳಿ. ಹಾಗೆ ನಾವು ನೋಡ್ಕೊಂಡು ಈಗ ಹೊರಗಡೆ ಬಂದ್ವಿ, ಮನೆ ಕಡೆ ಹೊರಟ್ವಿ. ಸೊ ನೀವು ಕೂಡ ಬರ್ಬೋದು ಇಲ್ಲಿಗೆ ಉಡುಪಿಗೆ, ಇದು ಉಡುಪಿ ಉತ್ಸವ ನೋಡಲಿಕ್ಕೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.